ನಾವು ಇಲ್ಲಿ ಮೈಸೂರು ಬಂದು 2 years ಆಯಿತು ಅಷ್ಟೇ. ಈಗ ನಮ್ಮದು ಇದು 2ನೇ ವರ್ಷ ನಾವು ದಸರಾ ನೋಡ್ತಾ ಇರೋದು. ವರ್ಷ ಇಂಪ್ರೂವ್ ಆಗ್ತಿದೆ ಹೊರತು ಇಲ್ಲೇನು ಕಡಿಮೆ ಏನು ಆಗ್ತಾಯಿಲ್ಲ. ದ ವರ್ಲ್ಡ್ ಬೆಸ್ಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ಮೈಸೂರು ದಸರಾ. ಆದರೆ ಚಾಮುಂಡಿ ಬೆಟ್ಟದಲ್ಲಿ ಆಗಿದ್ದೊಂದು ಎಲ್ಲರಿಗೂ ಸ್ವಲ್ಪ ಬೇಜಾರಿದೆ. ಯಾಕಂತೇಳಿ ಸ್ಥಳೀಯರಿಗೆ ಪ್ರಾಮುಖ್ಯತೆ ಬೇಗ ಕೊಡಬೇಕು. ಮುಂದೆ ಬೇರೆ ಕಡೆಯಿಂದ ನೋಡೋಕೆ ಬರ್ತಾರೆ, ಅದಕ್ಕಿಂತ ಮುಂಚೆಯಾಗಿ ಫಸ್ಟ್ ಇಲ್ಲಿನ ಸ್ಥಳೀಯರಿಗೆ ಪ್ರಾಮುಖ್ಯತೆ ಕೊಡಬೇಕು. ಅಧಿಕಾರಿ ಕುಟುಂಬ ವರ್ಗದವರು ಅವರು ಮಾತ್ರ ಬೇಗ ಬಿಡ್ತಾರೆ. ಅಧಿಕಾರಿಗಳು ನಮ್ಮಿಂದ ರಾಜಕಾರಣಿಗಳು. ಈಗ ನಾವು ಓಟ್ ಹಾಕಿ ನಾವು ಗೆಲ್ಸೋದ್ರಿಂದನೇ ಅವರು ಇಲ್ಲ, ನಾವಿಲ್ಲ ಅಂದ್ರೆ ಅವ್ರು ಏನೂ ಇಲ್ಲ. ಅವರು ನಮ್ಮಂಗೆ ಸ್ಥಳೀಯರೇ. ಈಗ ಸ್ಥಳೀಯರಿಗೂ ಅವ್ರಿಗೂ ಅದೇ ಥರ ಕೊಡಬೇಕು. VIP ಅಂದ ತಕ್ಷಣವೇ ಅವ್ರಿಗೂ ಸ್ಥಳೀಯ ನಮ್ಮ ಲೆವೆಲ್ ಅವರು. ಅದು ಬಿಟ್ಟು ನಾವೇನೋ ಓಟ್ ಹಾಕಿ ಗೆಲ್ಸಿದೀವಿ ಅನ್ನೋದಕ್ಕೆ ಅವ್ರ ಮೇಲ್ ಲೆವೆಲಲ್ಲಿ ಇದ್ದಾರೆ. ಅಷ್ಟು ಬಿಟ್ಟರೆ ಜನಗಳಿಲ್ಲ ಅಂದರೆ ಅಧಿಕಾರಿನೂ ಇಲ್ಲ, ರಾಜಕಾರಣಿನೂ ಇಲ್ಲ, ಯಾವುದೂ ಇಲ್ಲ. ಈಗ ಹೊರ ರಾಜ್ಯದಿಂದ ಬರ್ತಾರೆ, ಹೊರ ದೇಶದಿಂದ ಬರ್ತಾರೆ ದಸರಾ ನೋಡೋದಕ್ಕೆ. ಹೌದು, ಅವ್ರಿಗೂ ಕೂಡ ಟಿಕೆಟ್ ಪ್ರೈಸ್ಗಳು ಕೂಡ ಜಾಸ್ತಿ ಮಾಡಿದ್ದಾರೆ. 6,000, 6,500, 5,000 ಹಾಗೆಲ್ಲ ಇದೆ. ಟಾರ್ಗೆಟ್ ಪೆರೇಡ್ದು ಕೂಡ 500 ಆಗಿ 50 ರೂಪಾಯಿ ಟಿಕೆಟ್. ಈಗ ತುಂಬ ಬೇರೆ ಕಂಟ್ರಿಯಿಂದನೂ ಬಡವರು ಕೂಡ ಬರ್ತಾರೆ ನೋಡೋಕ್ಕೆ ಅಂತ. ಬಟ್ ಅವರಿಗೂ ಬೇರೆ ಕಂಟ್ರಿನ ಬಟ್ ಅವರೇ ಶ್ರೀಮಂತರಾಗಿರೋ ದುಡ್ಡಿರೋರಾದರೆ ಕೊಡ್ತಾರೆ ಹೋಗ್ತಾರೆ. ಬಡವರಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ನಾವು ಎಲ್ಲರಿಗೂ ಒಂದೇ ಥರ ಇರಬೇಕು. ಎಲ್ಲ ಥರಿಗೂ ಒಂದೇ ಥರ ಫೆಸಿಲಿಟೀಸ್ ಇರಬೇಕು. ಎಲ್ಲರಿಗೂ ಮಾಡಿಬಿಟ್ರೆ ಬಡವರು ಬಂದು ನೋಡೋಕ್ಕೆ ಆಸೆಯಿಂದ ಬಂದಿರ್ತಾರೆ. ಸಣ್ಣ ಮಕ್ಕಳು ಸಮೇತ ಬಂದಿರ್ತಾರೆ. ಈ ಸತಿ ಆಷಾಢ ಮಾಸ ಸುಮಾರು ಜನ ಮಕ್ಕಳಿಗೂ ಸಮೇತ ಸಿಕ್ಕಾಪಟ್ಟೆ ಹಿಂಸೆ ಆಗಿದೆ. ಅದು ನೋಡಿ ತುಂಬ ಬೇಜಾರು. ಯಾಕಂದ್ರೆ ನಮಗೂ ಒಂದು ಪಾಪು ಇರೋದ್ರಿಂದ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆ ಥರ ಮಾಡೋದ್ರಿಂದ. ಏನೆಲ್ಲ ಎಚ್ಚೆತ್ಕೋಬೇಕು? ಅರಮನೆ ಮಂಡಳಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಏನೆಲ್ಲ ಎಚ್ಚೆತ್ಕೋಬೇಕು ಅಂದರೆ ಆದಷ್ಟು ಸ್ವಲ್ಪ ಈಗ ಎಲ್ಲ ಹೊರಗಡೆಯಿಂದ ಬಂದ ತಕ್ಷಣ ಸ್ವಲ್ಪ ತೀರಾ ಕೆಳಮಟ್ಟದ ಜನಾಂಗದವರು ಸಮಾನ ಇದ್ದಾರೆ. ಅವರಿಗೂ ಕಷ್ಟ ಆಗುತ್ತೆ. ಇವರೇ ನೋಡಿಕೊಂಡು ಎಲ್ಲರಿಗೂ ಒಂದೇ ಥರ ಟಿಕೆಟ್ನ ಪ್ರೈಸ್ನ ಮಾಡಬೇಕು. ಹೇಳ್ದಂಗೆ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ 2 ಮಕ್ಕಳು 4 ಜನ ಇರ್ತಾರೆ. ಟಿಕೆಟ್ ತಗೋಬೇಕು ಅಂದರೆ 6,000 ಅಂದ್ರೂ 6,400 ಒಬ್ಬರಿಗೆ 6,000 ಅಂದರೆ ಅದು ತುಂಬ ಕಷ್ಟ ಆಗುತ್ತೆ ಬಡವರಿಗೆ. ಫ್ಯಾಮಿಲಿಗೆ ಅಂತ ಒಂದು ಲೆಕ್ಕ ಹಾಕ್ಬಿಟ್ಟು ಇಷ್ಟು ಪ್ರೈಸು ಅಂತ ಹೇಳಿದ್ರೆ ಈಸಿ ಆಗುತ್ತೆ. ಒಬ್ಬೊಬ್ಬರಿಗೆ 6,000 4,000 ಭಾಳ ಕಷ್ಟ ಇದೆ ಹಾಕೋಕ್ಕೆ. ಈಗ ಒಬ್ಬರು ತುಂಬ ಆಸೆಯಿಂದ ಬಂದಿರ್ತಾರೆ, ನಾವು ನೋಡಬೇಕು, ಹೊರಗಡೆಯಿಂದ ಬಂದಿರ್ತಾರೆ. ಒಬ್ಬರಿಗೆ 6,000 4,000 ಭಾಳ ಕಷ್ಟ. ಫ್ಯಾಮಿಲಿ ಇದಾಗ ಕೊಟ್ಟರೆ ಅವರಿಗೊಂದು ಇದು ಉಪಯೋಗ ಆಗುತ್ತೆ. ಮುಂಬರುವ ದಸರಾಗಳಲ್ಲಿ ಮುಂದಿನ ದಿನಗಳಲ್ಲಿ ಏನು ಈಗ ಆಷಾಢ ಮಾಸದ್ದು ಅಷ್ಟೇ ದಸರಾ ಬಗ್ಗೆ ಏನು ಎಚ್ಚೆತ್ಕೋಬೇಕು? ಸರ್ಕಾರ ಏನೆಲ್ಲ ಬದಲಾವಣೆ ತರಬೇಕು ಅಂದರೆ ಆದಷ್ಟು ಟಿಕೆಟ್ನ ಮೊದಲು ಪ್ರೈಸ್ಗಳ ಸ್ವಲ್ಪ ಕಡಿಮೆ ಮಾಡಬೇಕು. ಯಾಕಂದರೆ ದೇವರು ಅಂದಮೇಲೆ ಎಲ್ಲರಿಗೂ ಒಂದೇ, ರಾಜಕಾರಣಿಗಳಿಗೂ ಒಂದೇ, ಜನಸಾಮಾನ್ಯರಿಗೂ ಒಂದೇ. ದೇವರಿದ್ರೇ ಎಲ್ಲರಿಗೂ ಒಂದೇ ಇರಬೇಕು. VIP ಎಲ್ಲ ಜನ ಜೊತೆನೇ ಬರಲಿ, ಪ್ರಾಬ್ಲಮ್ ಏನಿಲ್ಲ. ಜನಗಳಂದರೆ ಏನೋ ತುಂಬ ನೋಡಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಮುತ್ತಾಕೊಂತಾರೆ. ಅವ್ರ ಜೊತೆನೇ ಇದ್ಕೊಂಡು ನಮ್ಮ ಜನಗಳು ಅಂದ್ಕೊಂಡೇ ಹೋದ್ರೇ ಎಲ್ಲರಿಗೂ ಒಂದೇ ಥರ ಇರುತ್ತೆ. ಹಂಗಾಗಿ ಸ್ವಲ್ಪ ಪ್ರೈಸ್ನ ಕಡಿಮೆ ಮಾಡಬೇಕು ಟಿಕೆಟ್ನ. ಒಬ್ಬರಿಗೆ 6,000 4,000 ಭಾಳ ಕಷ್ಟ ಆಗುತ್ತೆ ಬಡವರಿಗೆ. ಎಲ್ಲರಿಗೂ ದೇವ್ರು ನೋಡಬೇಕು. ಮೈಸೂರು ದಸರಾ ಅಂದರೆ ಎಲ್ಲರಿಗೂ ವರ್ಷಕ್ಕೊಮ್ಮೆ ಬರೋ ಹಬ್ಬ. ಅದು 9 ದಿನ. ಎಲ್ಲರೂ ಈ ಥರ ನೋಡೋಕೆ ಬರ್ತಾರೆ. ಎಲ್ಲರಿಗೂ ಒಂದೇ ಥರ ಪ್ರಾಮುಖ್ಯತೆ ಕೊಡಬೇಕು. ಒಂದು ಭಕ್ತಿ, ತಾಯಿ ಚಾಮುಂಡೇಶ್ವರಿ ಮೇಲೆ ಭಕ್ತಿ ಇರುತ್ತೆ. ದಸರಾದ ಸಂಭ್ರಮ ಸಡಗರ ಹೋಗ್ತಾ ಇರುತ್ತೆ, ಖುಷಿ ಇರುತ್ತೆ, ಉತ್ಸಾಹ ಇರುತ್ತೆ. ಈ ದಸರಾ ಉದ್ಘಾಟನೆ ವಿಚಾರವಾಗಿ ಒಂದು ಗುಲ್ಲಾಗುತ್ತೆ. ಅವರು ಉದ್ಘಾಟನೆ ಮಾಡಬೇಕು ಅನ್ನೋದು ಒಂದು ಪರವಿರೋಧ ಚರ್ಚೆ ಆಗುತ್ತೆ. ಇದು ಜಾತಿ ಭೇದ ಬಂದಿರೋ ಮನುಷ್ಯನಲ್ಲಿ, ದೇವರಲ್ಲಿಲ್ಲ ಜಾತಿ ಭೇದ. ಮನುಷ್ಯನ ಮಾಡ್ಕೊಂಡಿರೋದು. ಈಗ ಸಿದ್ದರಾಮಯ್ಯರು ಹೇಳ್ತಾರೆ ನಾನು ಮುಸ್ಲಿಮ್ಸ ಮುಂದುವರಿಸ್ತೀನಿ ಅಂತಾರೆ. ಅವರೇ ಇಂದಾಗಿ ಮುಸ್ಲಿಮ್ಸೇ ಅಲ್ಲ. ಈ ಜಾತಿ ಅಂದರೆ ಎಲ್ಲರೂ ಒಂದು, ಎಲ್ಲ ಮನುಷ್ಯ ಜಾತಿನೂ ಒಂದೇ. ಅದು ಜಾತಿ ಮಾಡ್ಕೊಂಡಿರೋದು ಮನುಷ್ಯನೇ. ಹೊಂದಾಣಿಕೆ ಇರೋದು ಇವರಲ್ಲಿ. ಒಬ್ಬ ಮುಸ್ಲಿಮೇ ಉದ್ಘಾಟನೆ ಮಾಡಿರೋ, ಹಿಂದೂ ಉದ್ಘಾಟನೆ ಮಾಡಿದ್ರು, ಯಾರು ಮಾಡಿದ್ರು ದೇವರಲ್ಲಿ ಭಕ್ತಿ ಇರಬೇಕು ಫಸ್ಟು. ಮನಸ್ಸಲ್ಲಿ ಒಂದು ಇಟ್ಕೊಂಡು ಹೊರಗಡೆ ಒಂದು ಒಂದು ಜನಗಳಿಗೋಸ್ಕರ ಒಂದೊಂದು ತೋರಿಸ್ಕೊಬಾರ್ದು. ಅದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಮಾಡಿದ್ರು ಒಂದೇ. ಅದೇ ವರ್ಷ ಯಾರು ಮಾಡಿಸ್ಕೊಬರ್ತಿದ್ರು, ಅವ್ರು ಮಾಡಿದ್ರು ಚಂದನೆ. ಇವ್ರು ರಾಜರು ಅವ್ರೇನು ತೊಗೊತಾರೆ ಡಿಸಿಷನು ಅದ್ರ ಮೇಲೆ. ಅದು ಅವ್ರಿಗೆ ಗೊತ್ತಿರುತ್ತದೆ ಯಾರ ಕೈಲಿ ಮಾಡಿಸ್ಬೇಕು, ಯಾರ ಕೈಲಿ ಮಾಡಿಸ್ಬಾರ್ದು. ಯಾಕಂದ್ರೆ ಅವರು ರಾಜಕಾರಣಿಗಳು ಇರೋದ್ರಿಂದನೇ ಅವ್ರಿಗೆ ಗೊತ್ತಿರುತ್ತೆ. ರಾಜರಿಂದನೇ ರಾಜಕಾರಣ. ಮುಂಬರುವ ದಿನ ದಸರಾಗಳಲ್ಲಿ ರಾಜಕಾರಣಿಗಳು ಈ ಥರ ಚರ್ಚೆಗಳು ಬೇಕಾ ಬೇಡವಾ? ರಾಜಕಾರಣದ ಈ ಥರ ಚರ್ಚೆಗಳು ಬೇಡ. ನಮ್ಮ ಪ್ರಕಾರ ಈ ಥರ ಚರ್ಚೆಗಳು ಬೇಡ. ಎಲ್ಲರಿಗೂ ಒಂದೇ, ಅವ್ರು ಏನು ತಗೊತಾರೋ ಡಿಸಿಷನ್ ಅದೇ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.